ಚರಿತ್ರೆಯ ಮೊದಲನೇ ವಿಡಿಯೋಗೆ ಸ್ವಾಗತ. ನಿಮಗೆ ಗೊತ್ತು, ರಾವಣ ಕೇವಲ ವಿಲನ್ ಅಲ್ಲ, ಅವನು ಇತಿಹಾಸದಲ್ಲೇ ಅತ್ಯಂತ ಶಕ್ತಿಶಾಲಿ ಮತ್ತು ಜ್ಞಾನಿಗಳಲ್ಲಿ ಒಬ್ಬ. ಇವತ್ತು ನಾವು ನೋಡೋಣ ರಾವಣನ ಟಾಪ್ 10 ಅದ್ಭುತ ಶಕ್ತಿಗಳು. ರಾವಣನ ಮೊದಲನೇ ಅದ್ಭುತ ಶಕ್ತಿ. ರಾವಣನ 10 ತಲೆಗಳು ಕೇವಲ ಭಯ ಹುಟ್ಟಿಸೋಕೆ ಅಲ್ಲ, ಅವು ಅವನ ಅಪಾರ ಜ್ಞಾನವನ್ನು ಸೂಚಿಸುತ್ತದೆ. ಪ್ರತಿಯೊಂದು ತಲೆ ಒಂದು ವಿಭಿನ್ನ ವಿದ್ಯೆಯನ್ನು ಪ್ರತಿನಿಧಿಸುತ್ತದೆ. ಅದ್ಭುತ ಶಕ್ತಿ 2. ರಾವಣನು ಶಿವನ ಅಪಾರ ಭಕ್ತನಾಗಿದ್ದ. ಭಯಾನಕ ತಪಸ್ಸು ಮಾಡಿದ್ದಾಗ ಅವನ ತಪಸ್ಸಿನಿಂದ ದೇವರಿಂದ ಅಪಾರ ಶಕ್ತಿ ಪಡೆದಿದ್ದನು. ಅದ್ಭುತ ಶಕ್ತಿ 3. ಅಜೇಯ ಶಕ್ತಿ. ರಾವಣನು ಪಡೆದ ವರಗಳಿಂದ ಬಹುತೇಕ ಅಮರನಾಗಿದ್ದ. ಅವನನ್ನು ಸೋಲಿಸಲು ದೇವತೆಗಳಿಂದಲೂ ಆಗದಿರುವುದು. ಅದ್ಭುತ ಶಕ್ತಿ 4. ಯುದ್ಧದಲ್ಲಿ ರಾವಣನು ಅತ್ಯಂತ ಭಯಾನಕ ಯೋಧನಾಗಿದ್ದ. ಅವನ ಎದುರು ನಿಲ್ಲೋಕೆ ಯಾರಿಗೂ ಧೈರ್ಯವಿರುತ್ತಿರಲಿಲ್ಲ. ಅದ್ಭುತ ಶಕ್ತಿ 5. ರಾವಣನು ವೀಣ್ಯವಾದದಲ್ಲಿ ಪರಿಣಿತಿ ಹೊಂದಿದನು. ಅವನು ಸಂಗೀತದಲ್ಲೂ ಅದ್ಭುತ ಪ್ರತಿಭೆ ಹೊಂದಿದ್ದಾನೆ. ಅದ್ಭುತ ಶಕ್ತಿ 6. ಆಯುರ್ವೇದ ಮತ್ತು ಜ್ಯೋತಿಷ್ಯ ಜ್ಞಾನ. ರಾವಣನು ವೈದ್ಯಕೀಯ ಮತ್ತು ಜ್ಯೋತಿಷ್ಯದಲ್ಲಿ ಪರಿಣಿತಿ ಹೊಂದಿದ್ದನು. ಅವನ ಜ್ಞಾನ ಅಷ್ಟೊಂದು ಆಳವಾಗಿತ್ತು. ಅದ್ಭುತ ಶಕ್ತಿ 7. ಪುಷ್ಪಕ ವಿಮಾನ. ರಾವಣನ ಬಳಿ ಆಕಾಶದಲ್ಲಿ ಹಾರುವ ಪುಷ್ಪಕ ವಿಮಾನವಿತ್ತು. ಅದು ಅವನು ಮುಂದುವರೆದಿರುವ ಜ್ಞಾನವನ್ನು ತೋರಿಸುತ್ತದೆ. ಅದ್ಭುತ ಶಕ್ತಿ ದೇವತೆಗಳಿಗೂ ಭಯ ಹುಟ್ಟಿಸುವ ಶಕ್ತಿ ಅಂತಾನೆ ಹೇಳ್ಬೋದು. ರಾವಣನ ಶಕ್ತಿ ಎಷ್ಟು ಭಯಾನಕವಾಗಿರುತ್ತೆ ಅಂದರೆ ದೇವತೆಗಳಿಗೂ ಅವನ ಬಗ್ಗೆ ತುಂಬ ಭಯವಿತ್ತು. ಅದ್ಭುತ ಶಕ್ತಿ 9. ಲಂಕೆಯನ್ನು ಅವನು ಅತ್ಯಂತ ಸಮೃದ್ಧಿ ರಾಜ್ಯವನ್ನಾಗಿ ಮಾಡಿದ್ದನು. ಅವನ ಆಡಳಿತ ಶಕ್ತಿ ಅಪಾರವಾಗಿತ್ತು. ರಾವಣನ ಅದ್ಭುತ ಶಕ್ತಿ 10ನೇದು ಹೇಳೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡದೇ ಇರೋರು ಲೈಕ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ. ರಾವಣನ ಅದ್ಭುತ ಶಕ್ತಿ 10. ಅವನ ದುರ್ಬಲತೆ. ಅವನ ಹತ್ರ ಎಲ್ಲ ಶಕ್ತಿಗಳು ಇದ್ದರೂ ಅವನ ದೊಡ್ಡ ದುರ್ಬಲತೆ ಅಂದರೆ ಅದು ಅಹಂಕಾರ. ಇದೇ ಅವನ ಪತನಕ್ಕೆ ಕಾರಣವಾಯಿತು. ಹಾಗಾದರೆ ರಾವಣ ಕೇವಲ ವಿಲ್ಲನ್ ಅಲ್ಲ, ಅವನು ಒಂದು ಶಕ್ತಿಶಾಲಿ ಜ್ಞಾನಿ ವ್ಯಕ್ತಿ. ಆದರೆ ಒಂದು ತಪ್ಪು ನಿರ್ಧಾರ ಅವನು ಬದುಕನ್ನೇ ಬದಲಾಯಿಸಿತು. ರಾವಣನ ತಂದೆ ವಿಶ್ರಮ ಮುನಿ, ತಾಯಿ ಕೈಕಸಿ. ಅಂದರೆ ಅವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದನು. ರಾವಣ ಶಿವನ ಅತ್ಯಂತ ಪ್ರಮುಖ ಭಕ್ತನಾಗಿದ್ದನು. ರಾವಣ ಶಿವ ತಾಂಡವ ಸೂತ್ರ ರಚಿಸಿದ. ರಾಮ ಕೂಡ ರಾವಣನ ಜ್ಞಾನವನ್ನು ಗೌರವಿಸಿದನು. ಅವನ ಮರಣದ ನಂತರ ರಾಮ ಲಕ್ಷ್ಮಣನಿಗೆ ರಾಮನಿಂದ ಜ್ಞಾನ ಕಲಿಯಲು ಹೇಳಿದ ಕತೆ ಇದೆ. ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಗೈಸ್. ಓಕೆ, ಬಾಯ್ ಬಾಯ್. ನಾಳೆ ವಿಡಿಯೋದಲ್ಲಿ ಸಿಗೋಣ.